ಒಬ್ಬ ಹುಡುಗ ಬೈ ಬರ್ತ್ ಅವನಿಗೆ ಲೆಫ್ಟ್ ಹ್ಯಾಂಡ್ ಇರಲಿಲ್ಲ, ಹುಟ್ಟಿದಾಗ್ಲೇ ಎಡಗೈ ಇಲ್ಲ ಅವನಿಗೆ. ಸೊ ಹುಡುಗನನ್ನ ನೋಡಿದಂತ ಒಬ್ಬ ಜೂಡೋ ಟೀಚರ್, ಜೂಡೋ ಗೊತ್ತಾ ನಿಮಗೆ, ನಮ್ಮ ಕುಸ್ತಿನ ಇನ್ನೊಂದಷ್ಟು ಚೇಂಜಸ್ ಮಾಡಿರೋದು. ಸೊ ಜೂಡೋ ಕಲಿಸುವಂತ ಒಬ್ಬ ಟೀಚರು ಈ ಹುಡುಗನನ್ನ ನೋಡ್ತಾರೆ, ಎಡಗೈ ಇಲ್ಲ. ಟೀಚರ್ ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಳ್ತಾರಂತೆ, ಈ ಹುಡುಗನನ್ನ ಜೂಡೋ ಕ್ಲಾಸಿಗೆ ಹಾಕಿ, ನಾನು ಇವನ್ನ ಟ್ರೈನ್ ಮಾಡ್ತೀನಿ ಅಂತ. ಸೊ ಹುಡುಗನಿಗೆ ಟ್ರೈನಿಂಗಿಗೆ ಹಾಕ್ತಾರೆ. ಮೊದಲ 2 ವರ್ಷ ಅವನಿಗೆ ಎಲ್ಲ ಬೇಸಿಕ್ಸ್ ಕಲಿಸ್ತಾರೆ. ಮುಂದಿನ 5 ವರ್ಷ ಅವನಿಗೆ ಬರೀ ಒಂದೇ ಒಂದು ಮೂವ್ಮೆಂಟ್ ನ ಕಲಿಸ್ತಾರೆ. ಆ ಮೂವ್ಮೆಂಟ್ ಏನಾಗಿರುತ್ತೆ ಅಂದ್ರೆ, ಅವನ ಬಲಗೈಯಿಂದ ಅವನ ಎದುರಾಳಿನ ಲಾಕ್ ಮಾಡ್ಕೊಂಡು ಎತ್ತಿ ಬಿಸಾಕ, ಕುಸ್ತಿ ತರ. ಸೊ 5 ವರ್ಷ ಕಲಿತಾನೆ, ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗ್ತಾನೆ, ಮೊದಲನೇ ಪಂದ್ಯ ಗೆಲ್ತಾನೆ, 2ನೇ ಪಂದ್ಯ ಗೆಲ್ತಾನೆ, ಹೀಗೆ ಹೋಗ್ತಾನೆ, ಎತ್ತಿ ಬಿಸಾಕೋದು ಬರ್ತಿರೋದು. ಎಲ್ರು ಗಾಬರಿ, ಇವನ ಹುಡುಗನ್ಗೆ ಗಾಬರಿ, ನಾನು ಹೇಗೆ ಮಾಡ್ತಿದ್ದೀನಿ ಇದನ್ನೆಲ್ಲ ಅಂತ. ಸೊ ಫೈನಲಿಗೆ ಹೋಗ್ತಾನೆ. ಫೈನಲ್ ಅಲ್ಲಿ ಅವ್ನು ಅನ್ಕೊಂಡಿರ್ತಾನೆ ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ, ಬಟ್ ಫೈನಲ್ ಅಲ್ಲೂ ಕೂಡ ಹಿಂಗೆ ಹೋಗ್ತಾನೆ, ಹಿಂಗೆ ಎತ್ತಿ ಬಿಸಾಕ್ ಬಂದ್ಬಿಡ್ತಾನೆ. ಸೊ ಆಮೇಲೆ ಅವನು ತನ್ನ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಅಲ್ಲ ಸರ್, ನನಗೆ ಒಂದು ಕೈ ಇಲ್ಲ, ಅವ್ರಿಗೆ ಎಲ್ರಿಗೂ ಕೂಡ 2 ಕೈ ಇದೆ, ಆದ್ರೂ ಕೂಡ ನಾನು ಹೇಗೆ ಸಲೀಸಾಗಿ ಇದನ್ನು ಮಾಡ್ತಿದ್ದೀನಿ, ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ. ಆಗ ಗುರುಗಳು ಹುಡುಗನಿಗೆ ಹೇಳ್ತಾರಂತೆ, ನಾನು ನಿನಗೆ 5 ವರ್ಷ ಏನು ಒಂದೇ ಒಂದು ಮೂವ್ಮೆಂಟ್ನ ಕಲಿಸಿದ್ರೆ, ಆ ಮೂವ್ಮೆಂಟ್ನ, ಆ ಲಾಕ್ನ ಬಿಡಿಸ್ಕೋಬೇಕು ಅಂದ್ರೆ ನಿನ್ನ ಎದುರಾಳಿ ನಿನ್ನ ಎಡಗೈನ ಹಿಡಿದು ಬೀಳಿಸಿದ್ರೆ ಮಾತ್ರ ಆಗುತ್ತೆ, ಬಟ್ ನಿನಗೆ ಎಡಗೈನೇ ಇಲ್ಲ, ಅದಕ್ಕೆ ನಿನ್ನ ನಾನು ಚೂಸ್ ಮಾಡಿದೆ. ಗುರುಗಳು ಏನ್ ಮಾಡಿದ್ರು, ಆ ಹುಡುಗನಲ್ಲಿ ಇದ್ದಂತ ವೀಕ್ನೆಸ್ ಅವನ ಸ್ಟ್ರೆಂತ್ ಮಾಡಿಬಿಟ್ರು.